ನಮಸ್ಕಾರ ಸ್ನೇಹಿತರೆ. ಇಂದಿನ ಭಾಗದಲ್ಲಿ ದೇವರು ಅಬ್ರಹಾಮನನ್ನು ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದು ಈ ದೇಶವನ್ನು ನಿನ್ನ ಸಂತತಿಗೆ ಕೊಡುವೆನು ಎಂದು ವಾಗ್ದಾನ ಮಾಡಿದರು. ನಂತರ ಅನೇಕ ವರ್ಷಗಳು ಕಳೆದರೂ ಅಬ್ರಹಾಮ ಮತ್ತು ಸಾರಯಳಿಗೆ ಮಕ್ಕಳಿರಲಿಲ್ಲ. ಇದರಿಂದ ಅಬ್ರಹಾಮನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತ್ತು. ಅಬ್ರಹಾಮನು ದೇವರ ಬಳಿ, ಕರ್ತನೇ, ನನಗೆ ನೀವು ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೀರಿ, ಆದರೆ ನನಗೆ ಸ್ವಂತ ಮಗನಿಲ್ಲ. ನನ್ನ ಮನೆಯಲ್ಲಿ ಹುಟ್ಟಿದ ಸೇವಕನೇ ನನ್ನ ಆಸ್ತಿಯ ವಾರಸುದಾರನಾಗುವನು ಎಂದು ಹೇಳಿದನು. ದೇವರು ಅಬ್ರಹಾಮನಿಗೆ ಧೈರ್ಯವನ್ನು ತುಂಬಿ ಗುಡಾರದಿಂದ ಹೊರಗೆ ಕರೆತಂದು, ಭಯಪಡಬೇಡ, ನಾನು ನಿನ್ನ ರಕ್ಷಕನಾಗಿದ್ದೇನೆ, ನಿನಗೆ ಬಹುದೊಡ್ಡ ಪ್ರತಿಫಲವನ್ನು ಕೊಡುತ್ತೇನೆ. ಆಕಾಶದ ಕಡೆ ನೋಡು, ನಕ್ಷತ್ರಗಳನ್ನು ಎಣಿಸಲು ಸಾಧ್ಯವಾದರೆ ಎಣಿಸು, ನಿನ್ನ ಸಂತತಿಯು ಇದೇ ರೀತಿ ಅಸಂಖ್ಯಾತವಾಗಿರುವುದು ಎಂದು ವಾಗ್ದಾನ ಮಾಡಿದರು. ಈ ಮಾತನ್ನು ಕೇಳಿದ ಅಬ್ರಹಾಮನು ದೇವರ ವಾಗ್ದಾನವನ್ನು ಸಂಪೂರ್ಣವಾಗಿ ನಂಬಿದನು. ಮತ್ತೆ ದೇವರು, ನಿನ್ನನ್ನು ಊರ್ ಪಟ್ಟಣದಿಂದ ಕರೆತಂದಿದ್ದು ನಾನೇ, ಈ ಕಾನಾನ್ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು ಎಂದರು. ಮತ್ತೆ ಅಬ್ರಹಾಮನು ದೇವರಿಗೆ, ಕರ್ತನೇ, ಈ ದೇಶ ನನಗೆ ಸಿಗುವುದು ಹೇಗೆ ಮತ್ತು ನಾನು ಅದನ್ನು ತಿಳಿಯುವುದು ಹೇಗೆ ಎಂದು ಕೇಳಿದನು. ಆಗ ದೇವರು ತನ್ನ ಒಡಂಬಡಿಕೆಯನ್ನು ದೃಢಪಡಿಸಲು ಅಬ್ರಹಾಮನಿಗೆ ಕೆಲವು ಬಲಿಗಳನ್ನು ಅರ್ಪಿಸಲು ಹೇಳಿದರು. ಅಬ್ರಹಾಮನು ದೇವರ ಆಜ್ಞೆಯಂತೆ ಎಲ್ಲವನ್ನ ಸಿದ್ಧಪಡಿಸಿಕೊಂಡನು. ಸೂರ್ಯ ಮುಳುಗಿದ ನಂತರ ದೇವರ ಮಹಿಮೆಯ ಸಂಕೇತವಾಗಿ ಕುಲುಮೆ ಮತ್ತು ಹೊತ್ತಿ ಹುರಿಯುವ ಜ್ಯೋತಿಯು ಆ ಬಲಿಯ ಮಧ್ಯೆ ಹಾದುಹೋಯಿತು. ಆ ದಿನ ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು, ಈ ದೇಶವನ್ನು ಖಂಡಿತವಾಗಿ ನಿನ್ನ ಸಂತತಿಗೆ ಕೊಡುವೆನು ಎಂದು ಮತ್ತೊಮ್ಮೆ ವಾಗ್ದಾನ ಮಾಡಿದರು. ಈ ಕಥೆಯಿಂದ ನಾವು ತಿಳಿಯುವುದು, ದೇವರ ವಾಗ್ದಾನಗಳು ಎಂದಿಗೂ ವಿಫಲವಾಗುವುದಿಲ್ಲ. ದೇವರ ಸಮಯ ನಮ್ಮ ಸಮಯಕ್ಕಿಂತ ಉತ್ತಮ. ನಂಬಿಕೆಯಿಂದ ಕಾಯುವವರನ್ನು ದೇವರು ಆಶೀರ್ವದಿಸುತ್ತಾರೆ. ದೇವರ ಮೇಲೆ ನಂಬಿಕೆ ಇಡಿ, ಖಂಡಿತ ತಮ್ಮ ಮಾತನ್ನು ನೆರವೇರಿಸುತ್ತಾರೆ. ಸ್ನೇಹಿತರೆ, ಅಬ್ರಹಾಮನ ನಂಬಿಕೆಯು ಇಂದಿಗೂ ನಮಗೆ ಮಾದರಿಯಾಗಿದೆ. ಮುಂದಿನ ಭಾಗದಲ್ಲಿ ಬೈಬಲ್ನ ಇನ್ನೂ ಅನೇಕ ಅದ್ಭುತ ಕಥೆಗಳನ್ನು ತಿಳಿದುಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.